1 ಲಕ್ಷ ತುಂಬಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಒಂದು 100 ಜನರಿಗೆ ನಾ 50,000 ರೂಪಾಯಿ ಕೊಟ್ಟು ಇವತ್ತು SC ST ಜನಾಂಗದವ್ರಿಗೆ, ಹಿಂದುಳಿದವ್ರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕೊಡಿಸುವಂಥ ಕೆಲಸ ಮಾಡಿದ್ರು. ಎಷ್ಟು ಹಣ ಬೇಕು ರೀ ಒಬ್ಬ ರಾಜಕಾರಣಿಗೆ? ಎಟ್ಟರ ಲೂಟಿ ಮಾಡೋರು ಅದೇ ಸಾಕಾಗುದಿಲ್ಲ. ಎಷ್ಟು ಹಗರಣಗಳು, ಅದು 5,000 ಹಗರಣ, ಇದು ಇದಕ್ಕೆ ಮಾತಾಡಿಯಲ್ಲ. ಅದೇ ಹೇಳಕತ್ತೀರಿ. 187 ಕೋಟಿ ಒಳಗೆ ಪರಿಶಿಷ್ಟ ಪಂಗಡದ ಬಡವರಿಗೆ ಹಂಚಿದ್ರೆ ಎಷ್ಟು? 18,000 ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಕೊಳ್ಳಕ್ಕಾಗ್ತದೆ. ಅವರ ಜೀವನ ನಡೀಲಿಕ್ಕಾಗ್ತದೆ. ನೀವು ಹೋಗಿ ತಿತ್ತಿರಲ್ಲ, ಆ ಜನಾಂಗದ ರೊಕ್ಕ ತಿತ್ತೀರಿ, ನಿಮ್ಗೆ ನಿಮ್ಮ ಮಕ್ಕಳಿಗೆ ಹೆಂಗೆ ಒಳ್ಳೇದಾಗ್ತದೆ? ನೀವು ಆತ್ಮಾವಲೋಕನ ಮಾಡ್ಕೊರಿ. ರಾಜಕಾರಣಿಗಳು, ಎಷ್ಟೋ ರಾಜಕಾರಣಿಗಳ ಮಕ್ಕಳು ಎಲ್ಲಿ ಹಾದಿ ಬಿಟ್ಟಾರ, ಎಷ್ಟು ದುಶ್ಚಟಕ್ಕೊಳಗಾಗ್ಯಾರ, ಎಷ್ಟು ಅಪಘಾತದಾಗ ಸತ್ತಾರ. ಇದನ್ನೆಲ್ಲನೂ ನಮ್ಮ ಆತ್ಮಸಾಕ್ಷಿನೂ ಬೇಕು. ಬಡವ್ರ ರೊಕ್ಕ ತಿಂದರೆ, ದೀನ ದಲಿತರ ರೊಕ್ಕ ತಿಂದರೆ, ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ST ಜನಾಂಗದ ಅಭಿವೃದ್ಧಿ ಆಗಲಿ, ನಮ್ಮ ಜನಾಂಗದವರು ರಾಜಕೀಯ ಪ್ರಾತಿನಿಧ್ಯ ಸಿಗಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರಲಿ, ಅಂತರ್ಜಾತಿ ವಿವಾದ ಮೂಲಕ ಸಂಪೂರ್ಣ ಭಾರತದಲ್ಲಿ ಜಾತಿ ವ್ಯವಸ್ಥೆ ಹೋಗಲಿ ಅಂತೇಳಿ ಇಡೀ ಜೀವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ವ್ಯವಸ್ಥೆ ಕೊಟ್ಟಂಥವ್ರು. ಇವತ್ತೇನಾಗ್ತಾ ಇದೆ? ನಾವು ಯಾವ ಹಾದಿಯಲ್ಲಿ ಹೊರಟು ಹೋಗ್ತಾ ಇದ್ದೀವಿ? ನಾವೆಲ್ಲ ಇಲ್ಲೇನು 224 ಶಾಸಕರಿದ್ದೀವಲ್ಲ, ನಾವೆಲ್ಲ ಒಂದು ಅನುಕೂಲ ಆಗಿದೆ. ಇನ್ನು ಮೇಲೆ ನೀವು ನಿಮ್ಮ ಕ್ಷೇತ್ರದಲ್ಲಿರುವಂಥ ದಲಿತರ ಹಣ, ಬಡವರ ಹಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ತಿಂದರೆ ನಿಮಗೆ ಹೆಂಗೆ ಒಳ್ಳೇದಾಗ್ತದೆ? ಬರೇ ಅದೇ ನೀವು BJP ಇದ್ದಾಗ ಮಾಡಲಿಲ್ವಾ, ಕಾಂಗ್ರೆಸ್ ಇದ್ದಾಗ ಮಾಡಲಿಲ್ವಾ? ಇದು ಸೊಲ್ಯೂಷನ್ ಅಲ್ಲ. ಇಲ್ಲಿ ಭಾಳ ಆದ್ರೆ ಏನಾಗೋದಿದೆ ಇದು ಗೊತ್ತಿದೆ. ಇದ್ರದ್ದು ಎಂಡ್ ಏನಾಗೋದಿದೆ? ತೀವ್ರವಾಗಿ ಖಂಡಿಸುತ್ತೇವೆ, ಉಗ್ರವಾಗಿ ಖಂಡಿಸ್ತೇವೆ. ಇದು ದಲಿತ ವಿರೋಧಿ ಸರ್ಕಾರ, ಅದಕ್ಕೆ ಸಭಾತ್ಯಾಗ ಮಾಡುತ್ತೇವೆ. ಯಾಕಂದ್ರೆ ಧರಣಿ ಕುಂಡಿರ್ತೇವೆ ರಾತ್ರಿ ನೀವು ಬರ್ತೀರಿ, ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ, ಊಟ ಬತ್ತಾ, ಕಾಫಿ ಕಳಿಸಲ್ಲ, ನಾಟಕ ಮಾಡ್ಕೊಂಡು ಹಿಂಗೆ ಮುಗಿತು. ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಭಾಷಣ ನಾವು ನಾಳೆ ಹೊಡಿ ಇಡೀ ದಲಿತ ಸಮುದಾಯದ ಹಿತವನ್ನು ಬಿಟ್ರು ಅವರು. ಇದು ಪರಿಹಾರ ಅಲ್ಲ, ಈ ಸಭಾತ್ಯಾಗ ಅಲ್ಲ. ನೋಡ್ರಿ, ನಾನು ಈ ಮಾಧ್ಯಮದವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಿಲ್ಲ, ಗೆರೆ ಹಾಕಿದ್ರು. ಇದು ಗಪ್ಪಾಗಿತ್ತು. ನಿನ್ನೆ ನಾ ಭಾಷಣ ನೋಡಿದಾಗ ಅಶೋಕ್ ಬಲ್ಲಿ ಇಟ್ಟು ಐತಲ್ಪ ನಾಲೆಜು. ಇಟ್ಟು ದಿವಸ ಯಾಕೆ ವಿರೋಧ ಪಕ್ಷ ನಾಯಕ ಮಾತಾಡಲಿಲ್ಲ? ಈಗ ನನಗೆ ಅನಿಸ್ಲಾಕತ್ತದೆ, ನಿನ್ನೆಯಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡ್ಯಾರ. ಹಿಂಗೆ ಕೊಯ್ ಯಾವ ಅಪ್ಪ ಮಕ್ಕಳಿಗೆ ಯಾರು ಅನ್ಸಬಾರ್ದು, ಯಾರಿಗೂ ಅಪ್ಪಾಜಿ ಅನ್ಬಾರ್ದು. ನಮ್ಮ ಅಪ್ಪಗೆ ನಮ್ಮ ಅಪ್ಪ ಅನ್ಬೇಕಟ್ಟೆ. ಈ ಅಪ್ಪಾಜಿ ಸಂಸ್ಕೃತಿ ಏನಿದೆಲ್ಲ ನಮ್ಮ ರಾಜ್ಯದಲ್ಲಿ, ಅಪ್ಪಾಜಿ ಅಥವಾ ಕಾಲ ಮುಗಿದು ಅವ್ರ ಕಾಲಲ್ಲ, ಅವ್ರು ಮುಟ್ಲಕ್ಕೆ ಸಹಿತ ಹೆಚ್ಚಿಗೆ ಬರ್ತೈತೆ. ಬಸವನಗೌಡ್ರ ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗೈತೆ. ಸ್ವಲ್ಪ ನಿಮಗೂ ಗೊತ್ತದ, ನೀವು ಯಾರಿಗೆ ಅಪ್ಪಾಜಿ ಹತ್ತವ್ರೆ ನನಗೆ ಗೊತ್ತಿಲ್ಲ. ಆಯ್ತು ಶರತ್ ಅವ್ರು ಮಾತಾಡ್ಲಿ. ನಾ ಹೇಳೋದು ಇಲ್ಲಿದ್ದಾರೆ ಸಂಸ್ಕೃತಿ ಅಂದ್ರೆ ನಾಡಗೌಡರು ಸಂಸ್ಕೃತಿ. ಯಾರು ಅಪ್ಪಾಜಿ ಅನ್ನೋದು ಬೇಡತಾಳ, ಅವರೇ ಅಪ್ಪಾಜಿ ಅನ್ಕೊಂಡಾರ. ಒಬ್ಬೊಬ್ರು ಮುಖ್ಯಮಂತ್ರಿ ಚಂದ್ರಯ್ಯ ಮುಖ್ಯಮಂತ್ರಿ ಅದಾರ, ಸಾಹಿತ್ಯನ ಮುಖ್ಯಮಂತ್ರಿ ಚಂದ್ರ ಮಾತಾಡ್ಲಿ. ಅದಕ್ಕೆ ಅಧ್ಯಕ್ಷರೇ, ಇದು ನಾವು ಹಗುರವಾಗಿ ತಿಳ್ಕೊಬಾರ್ದು. ನಿಮ್ಗೆ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಬಗ್ಗೆ ಕಾಳಜಿ ಇದ್ದರೆ ದಯವಿಟ್ಟು ಇದನ್ನ SIT ಕಡೆ ಆಗೋದಿಲ್ಲ. ನೀವು ಕ್ಲೀನ್ ಚಿಟ್ ಕೊಟ್ರಿ. ಈಗ ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರ ನೋ, ಈಗ ಅಧಿಕಾರಿಗಳ ಮ್ಯಾಗ ಹಾಕಿಬಿಡು. ಪಾಪ ಅಧಿಕಾರಿಗಳು ಅವು ಇಟ್ಟು ಅಡ್ಡಾಡಿ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು 3-4 ವರ್ಷ ನಾವರಿ ಎಲ್ಲಿ ಮುಂದೆ 2ನೇ ವರ್ಷಕ್ಕೆ ನೆನಪಾರ ಇರ್ತೀವಿ. ಮತ್ತೊಂದು ಹಗರಣಾಗಿರ್ತೈತಿ. ಮತ್ತು ತೀವ್ರ ಖಂಡನೆ. ಜೈಲು ಬರೋ, ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕುಂಡ್ರದು, PSIಗಳು ಏನಪ್ಪ ಟೀ ಕಾಫಿ ಸರ್, ಏನು ತರಿಸಿ ಟೀ ಇಲ್ಲ, ಕಾಯಿಟಾರು ಬೋರ್ನಟ್ ಬೇಕು, ನನಗೆ ಕಾಫಿ ಬೇಕು. ನಾನು ತಿಂಡಿ ತಿಂದಲ್ಲಪ್ಪ, ಇಡ್ಲಿ ತರಿಸು. ಅಪ್ಪ PSI ಸರ್ಟಿಫಿಕೇಟ್ ಆಯ್ತು ಸರ್, ಆಯ್ತು ತಿಲ್ಲಿ. ಕಡೆಗೆ ಅವ್ರು ರಿಲೀವ್ ಮಾಡಿ ಅಂತಾರೆ ಹೇಳ್ಬೇಕಲ್ಲ. ಎದ್ದು ಹೊಂಟ್ಬಿಡ್ದೆ, ನಂದು ಇಸ್ಟೇಟ್ ಕೆಲಸ ಇದೆ, ನಂದೇನೋ ನಿಗಮದ ಕೆಲಸ ಇದೆ, ಹೋಗ್ಬಿಡು.
ಅವ ತಾನು ಸರ್ಕಲ್ ಇನ್ವೆಸ್ಟ್ಬಿಟ್ರೆ ಇಲ್ಲಪ್ಪ ಏನೋ ರಿಲೀಸ್ ಮಾಡಲ್ಲ ಸರ್ ಹೋಗು ನಾನು ಕಾರ್ ತರಿಸು ಮುಗೀತು. ಟಿ ವಿ ಅವ್ರಿಗೆ ಒಂದಿಟ್ಟು ಟಿ ವಿ ಅವ್ರು ಇದ್ದೇ ಇರ್ತಾರ. ಭಾರಿ ಹೋರಾಟ ಗಡಗಡ ನಡಗಿದ ಸರ್ಕಾರ. ಏನು ಗಡಗಡನಿಲ್ಲ ಪಾಡೋನಿಲ್ಲ ಏನೂ ಇಲ್ಲ. ಬಂದು ಫೋನ್ ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ, ಏನೂ ತಪ್ಪು ತಿಳ್ಕೊಬೇಡಿ ಸರ್, ಮ್ಯಾಗಿನ ಪ್ರೆಷರ್ ಹೈಕಮಾಂಡ್ ಭಾಳ ಏನು ಸರ್, ಮ್ಯಾಗಿನ ಪ್ರೆಷರ್ ಭಾಳ ಇದೆ, ನಮ್ಮದು ಯಾವುದು ತೆಗಿಲಿಕ್ಕೆ ಹೋಗಬೇಡ ಸರ್, ನಿಮ್ಮನ್ನು ಅಭಿನಂದಿಸ್ತೀವಿ ಸರ್, ಯಾಕಂದ್ರೆ ನೀವು ರಾಜೀನಾಮೆ ತಗೊಂಡ್ರೆ ತೀವ್ರವಾಗಿ ಅಭಿನಂದಿಸ್ತೀವಿ. ಇದ್ಯಾಕೆ ಭಾಷಣ ಮಾಡೋದು ಇಲ್ಲಿ ಯಾಕೆ ಬರ್ಬೇಕಿಲ್ಲ? ಅಲ್ಲಿ ರೋಡ್ ಮೇಲೆ ಗೌಡ್ರು ಬಹಳಷ್ಟು ಹಿರಿಯ ರಾಜಕಾರಣಿ, ಅವ್ರ ಬಗ್ಗೆ ನನಗೆ ಬಹಳಷ್ಟು ನಾವು ಯಾರು ಇಲ್ಲ ದಯಮಾಡಿ ಅವ್ರ ಬಗ್ಗೆ ನನಗೆ ಬಹಳಷ್ಟು ವಾಜಪೇಯಿ ಅವರು ಕೆಲಸ ಮಾಡಿದವರು, ನಾನು ವಿನಂತಿ ಮಾಡ್ತೀನಿ. ಆಯ್ತು ಮುಗಿಸಿ ಗೌಡ್ರ ಆಯ್ತು ಮುಗಿಸ್ತಾರೆ, ಭಾಷಣ ಮುಗಿಸ್ತಾರೆ. ಅವ್ರಿಗೆ ಹೇಳಷ್ಟು ನನ್ನ ದೊಡ್ಡವಿಲ್ಲ ಸರಿ, ಆದ್ರೂ ನೋವಿಂದ ಅವ್ರ ಮಾತಿಂದ ಅಧ್ಯಕ್ಷರೇ, ನನಗೆ ಎಲ್ಲ ಅರ್ಹತೆ ಇದ್ರು. ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಪುಣ್ಯಾತ್ಮನ ಕಾಯಕ ಮಂತ್ರಿ ಆದಂಥವ್, ಇನ್ನೂ ತನ ಒಂದು ಕರಪ್ಷನ್ ಚಾರ್ಜಸ್ ಇಲ್ಲ, ಇನ್ನೂ ತನ ಯಾವುದೇ ಭೂಮಿನ ನುಂಗಿಲ್ಲ. ಆದ್ರೂ ನನಗೇನು ಇನ್ನೊಮ್ಮೆ ಚರ್ಚೆ ಈಗ ಇದು ನೋಡುವ. ಈಗ ಇದನ್ನೇ ನಾ ಹೇಳ್ತಾ ಇದ್ದೀನಿ. ನಾ ಹೇಳುವುದೇನಂದ್ರೆ, ದಯವಿಟ್ಟು ನಿಮ್ದು ಕೊನೆಯದೈತಿ, ಒಳ್ಳೆ ಕೆಲಸ ಮಾಡಿರಿ. ಮುಂದೇನು ನಮ್ಮವ್ರು ಏನು ನಿಮ್ಗೇನು ಬೇಕಾಗಿಲ್ಲ, ಹೆಂಗಾದ್ರು ರಿಟೈರ್ಡ್ ಆಗಿರೋದು ರೀ. ಮುಂದೆ ನೀವು ಗವರ್ನರ್ ಆಗೋದಿಲ್ಲ, ಯಾಕಂದ್ರೆ ಸರ್ಕಾರಿನೇ 20 ವರ್ಷ ನರೇಂದ್ರ ಮೋದಿ ಅವ್ರದ್ದೇ ಇರೋದು. ಅದಕ್ಕೆ ಮುಖ್ಯಮಂತ್ರಿಗಳೇ, ನೀವೇನು ಇವತ್ತು ಮೌನ ಆಗಿರಲ್ಲ, ನೀವೇನು ನಿರ್ಣಯ ತಗೋಲಾರಷ್ಟು ಅಸಹಾಯಕರು ಏನಾಗಿರಲ್ಲ, ಇದು ನಿಮಗೆ ಗೌರವ ತರೋಂಥದ್ದಲ್ಲ. ನೀವು ಗಟ್ಟಿಯಾಗ್ರಿ, ಓಕೆ, ಜನ ನಿಮ್ಮ ಹಿಂದಿದ್ದಾರೆ. ಇಷ್ಟಾದರೂ ಅಧ್ಯಕ್ಷರೇ, ರಾಜ್ಯದಲ್ಲಿ ಒಂದು ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇಲ್ಲ, ಯಾರು ಇಡೀ ಪರಿಶಿಷ್ಟ ಪಂಗಡದ MLAಗಳು ಮಾತಾಡ್ತಾ ಇಲ್ಲ, ಖಂಡನೆ ಮಾಡ್ತಾ ಇಲ್ಲ. ಬ್ಯಾಗಿನ ಪ್ರೆಷರ್ ಬಂದ ಮೇಲೆ ಕೆಲವೊಂದು ಮಾತಾಡ್ತಾ ಇದ್ದಾರೆ. ನಾವು ಎಲ್ಲಿ ಇದು ಪರಿಶಿಷ್ಟ ಜಾತಿ ಏನು ನ್ಯಾಯ ಕೊಡ್ಲಕತ್ತೀವಿ ರೀ? ಆ ಜನಾಂಗದವ್ರಿಗೆ ಮಾತಾಡಲಿಲ್ಲ ಅಂದ್ರೆ ಯಾರು ಮಾತಾಡೋದು? ನಾವು ಮಾತಾಡ್ದ? ಅದಕ್ಕೆ ಅಧ್ಯಕ್ಷ, ನಾ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ, ಮುಖ್ಯಮಂತ್ರಿಗಳು ನಿಮ್ಮ ಕಡೆ ಸೀರಿಯಸ್ ಆ್ಯಕ್ಷನ್ ಆಗ್ತಿದ್ರೆ ಮಾಡಿ, ಇಲ್ಲಕಂದ್ರೆ ಕುರ್ಚಿ ಖಾಲಿ ಮಾಡಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜಯ. ಶಾರದ್ ಅವರು ನೆಕ್ಸ್ಟ್.